ಒಂದು ಕಾರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಗೆ 4 ಚಕ್ರಗಳು ಮುಖ್ಯನೋ ಹಾಗೆ ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಸೊ ಈ 7 ಚಕ್ರ ಏನಪ್ಪ ಅಂತ ಹೇಳಿದರೆ 4000 ವರ್ಷದ ಹಿಂದೆ ಉಪನಿಷತ್ತಲ್ಲೂ ಕೂಡ ಈ ಚಕ್ರದ ಬಗ್ಗೆ ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ನಮ್ಮ ಆತ್ಮಕ್ಕೂ ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ಒಂದು ಸಂಚಲನ ಮೂಡಿಸುವಂತಹ ಶಕ್ತಿ ಈ 7 ಚಕ್ರಕ್ಕೆ ಇದೆ. ಏನು ಈ ಚಕ್ರಗಳು, ಏನು ಇದರದ ಮಹತ್ವ ಏನು ಅಂತ ಹೇಳಿದರೆ, ಸೊ ಯಾವುದೇ ನೀವು ಈಗ ನೋಡ್ತಾ ಇದ್ದೀರಾ, ನಮ್ಮ ಮನುಷ್ಯನ ದೇಹದಲ್ಲಿ 72,000 ನಾಡಿಗಳಲ್ಲಿ ನಮ್ಮ ಪ್ರಾಣಿಕ್ ಹೀಲಿಂಗಲ್ಲೂ ಅದನ್ನು ಹೇಳ್ತಾರೆ. 72,000 ನಾಡಿಗಳು ಏನಿದೆಯೋ ಅದಕ್ಕೆ 114 ಜಂಕ್ಷನ್ ಪಾಯಿಂಟ್ಗಳಿರುತ್ತಂತೆ. ಹೇಗೆ ಅಂತ ಹೇಳಿದ್ರೆ, ಈಗ ಮನೆ ಇದ್ದರೆ ಎಷ್ಟೊಂದು ವೈರ್ ಇರುತ್ತೆ, ಅದರಲ್ಲಿ ಯಾವುದೇ ಅದೊಂದು ಇಂಪಾರ್ಟೆಂಟ್ ಜಂಕ್ಷನ್ ಪಾಯಿಂಟ್ ಇರುತ್ತೋ ಹಾಗೆ ಆ 114 ಜಂಕ್ಷನಲ್ಲಿ ಈ 7 ಜಂಕ್ಷನ್ ಅಂತ ಹೇಳಿದರೆ ಈ 7 ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತಾರೋ ಅದು ಮನುಷ್ಯನ ದೇಹದಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಆಗುತ್ತೆ. ಯಾವಾಗ ಈ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೋ ನಮ್ಮ ದೈಹಿಕ ಆರೋಗ್ಯದಲ್ಲಿ ಇದಾಗಿರ್ಬೋದು, ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗಬಹುದು, ಅಥವಾ ಫಿನಾನ್ಷಿಯಲ್ ಇಂಬ್ಯಾಲೆನ್ಸ್ ಆಗಬಹುದು, ಅಥವಾ ಫಿಸಿಕಲ್ ಇಂಬ್ಯಾಲೆನ್ಸ್, ಈ ಥರ ವೇರಿಯಸ್ ಇಂಬ್ಯಾಲೆನ್ಸ್ಗಳು ಈ ಚಕ್ರದಿಂದ ಆಗುತ್ತೆ. ಸೊ ಏನು ಈ ಚಕ್ರಗಳು, ಹೇಗೆ ಇದಕ್ಕೆ ಮಹತ್ವತೆ ಇದೆ, ಪ್ರತಿಯೊಂದು ಚಕ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ಹೀಲ್ ಮಾಡೋದು ಹೇಗೆ, ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ನಾವು ಏನಂತ ಹೇಳಿದರೆ, ನಮ್ಮಲ್ಲಿ 7 ಚಕ್ರ ಇರುತ್ತೆ ಅಂತ ಹೇಳಿದರೆ, 7 ಚಕ್ರದಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಕಲರ್ ಇರುತ್ತೆ. ನೀವು ನೋಡಿದ್ದೀರ, ಕೆಲವರು ಎಷ್ಟು ಕಾನ್ಫಿಡೆನ್ಸಿಂದ ಇರ್ತಾರೆ, ಎಷ್ಟು ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ನೋಡೋಕ್ಕೆ ಎಷ್ಟು ಸುಂದರವಾಗಿರ್ತಾರೆ, ಮತ್ತು ಎಲ್ಲರೂ ಅವರನ್ನು ಪ್ರೀತಿಸ್ತಾ ಇರ್ತಾರೆ, ಎಷ್ಟು ಅದ್ಭುತವಾದ ಒಂದು ವಾಕ್ಚಾತುರ್ಯ ಇರುತ್ತೆ. ಮತ್ತು ಏನಂತ ಹೇಳಿದರೆ, ಕೆಲವು ಕಾಲಜ್ಞಾನಿಗಳು ಅಂತ ಹೇಳ್ತಾರೆ, ಅವ್ರು ಏನನ್ನ ಬೇಕಾದರೂ ಯೋಚನೆ ಮಾಡಬಹುದು ಅಥವಾ ಏನು ಮುಂದೆ ಆಗುತ್ತೆ ಅನ್ನೋದು ಹೇಳ್ತಾರೆ. ಕೆಲವರು ಎಷ್ಟೊಂದು ಕರೆಕ್ಟಾಗಿ ಖಚಿತವಾಗಿ ಹೇಳ್ತಾರೆ. ಹೇಗೆ ಇವರು ಇಂತಹ ಎಲ್ಲರಿಗೂ ಮನುಷ್ಯ ಅಂತ ಹೇಳಿದ್ಮೇಲೆ ಎಲ್ಲರೂ ಒಂದೇ ಥರ ಇದ್ಮೇಲೆ ಯಾಕೆ ಕೆಲವರಿಗೆ ಇಂತಹ ಶಕ್ತಿ ಇರುತ್ತೆ ಅಂತ ಹೇಳಿದರೆ, ಅವರ ಚಕ್ರ ಬ್ಯಾಲೆನ್ಸಿಂಗು ಕೂಡ ಒಂದು ಮಹತ್ವವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಹೇಗೆ ಈ ಚಕ್ರ ಬ್ಯಾಲೆನ್ಸ್ ಮಾಡುವುದು, ಏನು ಈ ಚಕ್ರಗಳು ಅಂತ ಹೇಳಿದರೆ, ಈ ಚಕ್ರಗಳು ಹೇಗೆ ಶುರುವಾಗುತ್ತೆ ಅಂತ ಹೇಳಿದರೆ, ನಮ್ಮ ಬೆನ್ನ ಹುರಿಯದಿಂದ ನಮ್ಮ ತಲೆಯ ನೆತ್ತಿಯವರೆಗೂ 7 ಚಕ್ರಗಳಿರುತ್ತೆ. ಮೊದಲನೇದಾಗಿ ಯಾವುದು ಅಂತ ಹೇಳಿದರೆ ಮೂಲಾಧಾರ ಅಂತ ಹೇಳಿದರೆ, ರೂಟ್ ಚಕ್ರ ಅಂತ ಹೇಳ್ತಾರೆ. ಮೂಲಾಧಾರ ಅಂತ ಹೇಳಿದರೆ ನಮ್ಮ 6 ಚಕ್ರಗಳಿಗೆ ಈ ಮೂಲಾಧಾರ ಚಕ್ರವು ಫೌಂಡೇಶನ್ ಆಗುತ್ತೆ ಅಂತ ಹೇಳಿ. ಮೂಲಾಧಾರ ಚಕ್ರ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಮ್ಮ ಜೆನೆಟಿಕಲ್ ಪಾರ್ಟ್ಸ್ ಆಗಿರಬಹುದು, ಅದು ನಮ್ಮ ಮೂಲಾಧಾರ ಚಕ್ರ ಅಂತ ಕರೀತಾರೆ. ಯಾವುದೇ ಒಂದು ನಮ್ಮ ಜೆನೆಟಿಕಲ್ ಪಾರ್ಟನ್ನು ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ. ಇದು ಯಾವ ಬಣ್ಣದಲ್ಲಿರುತ್ತೆ ಅಂತ ಹೇಳಿದರೆ ಕೆಂಪು ಬಣ್ಣದಲ್ಲಿರುತ್ತೆ. ನಮಗೆ ನಾವು ಇವಾಗ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತೀವಿ. ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲಿ ಆಗಿರ್ತಕ್ಕಂತಹ ಘಟನೆ ಆಗಿರಬಹುದು, ಅಥವಾ ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಸಾವನ್ನು ನೋಡಿರ್ಬೋದು, ಅಥವಾ ನಮಗೆ ಹೆಚ್ಚು ಪ್ರೀತಿ ಕೊಟ್ಟು ಲಾಲನೆ ಪಾಲನೆ ಮಾಡೋಕ್ಕಾಗದೇ ಇದ್ದರೆ ಆಗ ಏನಾಗುತ್ತೆ, ನಾವು ಯಾವುದೇ ಒಂದು ರಿಲೇಷನ್ಶಿಪ್ಪಿಗೆ ಹೋದಾಗಲೂ ನಮ್ಮಲ್ಲಿ ಒಂದು ಭಯ ಇರುತ್ತೆ. ಇವರು ನನ್ನ ಬಿಟ್ಟು ಹೋಗ್ಬಿಡ್ತಾನ, ನನ್ನ ಗಂಡ ನನ್ನ ಬಿಟ್ಟು ಹೋಗ್ತಾನ, ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೆ, ಅಥವಾ ನಂಬಿಕೆ ಇರಲ್ಲ ರಿಲೇಷನ್ಶಿಪ್ಪಲ್ಲಿ, ಅಥವಾ ಯಾವುದೋ ಒಂದು ಅನ್ಯೂಶುವಲ್ ಇರ್ರ್ಯಾಷನಲ್ ಫಿಯರ್ ನಮ್ಮನ್ನು ಕಾಡ್ತಾ ಇರುತ್ತೆ. ಇದು ಯಾತಕ್ಕೆ ಅಂತ ಹೇಳಿದರೆ ನಮ್ಮ ರೂಟ್ ಚಕ್ರ ಬ್ಯಾಲೆನ್ಸ್ ಇಲ್ಲದಿರೋದು. ಹೇಗೆ ಗೊತ್ತಾಗುತ್ತೆ ನಮಗೆ ರೂಟ್ ಚಕ್ರ ನಮ್ಮ ಬ್ಯಾಲೆನ್ಸಲ್ಲಿ ಇಲ್ಲ ಅಂತ ಹೇಳಿದರೆ, ನಮ್ಗೆ ಯಾವಾಗಲೂ ಹೆಚ್ಚು ಭಯ ಆಗ್ತಿರುತ್ತೆ. ಸಾವಿನ ಭಯ ಇರಬಹುದು, ಅಥವಾ ಯಾವುದೋ ಒಂದು ಆತಂಕ ಇರಬಹುದು, ಅಥವಾ ರಿಲೇಷನ್ಶಿಪ್ಪಲ್ಲಿ ನಾವು ಯಾರನ್ನೂ ಹೆಚ್ಚಾಗಿ ನಂಬೋಕ್ಕೆ ಹೋಗಲ್ಲ. ಇಂಥದ್ದೆಲ್ಲ ಒಂದು ಅನ್ಯೂಶುವಲ್ ಫಿಯರ್ ಇರುತ್ತೆ. ಸೊ ಇದು ಯಾವುದರಿಂದ ಕಾಡುತ್ತೆ ಅಂತ ಹೇಳಿದರೆ ಮೂಲಾಧಾರ ಚಕ್ರದಿಂದನೇ. ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ, ಹೆಚ್ಚು ಬೇದಿ ಆಗಬಹುದು, ಅಥವಾ ಯಾವುದೋ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಬಹುದು, ಅಥವಾ ಇನ್ನೊಂದೇನಂತ ಹೇಳಿದರೆ ಯಾವುದಾದ್ರು ಒಂದು ಜೆನೆಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಾಣಿಸ್ಕೋತಾ ಇರಬಹುದು. ಇದೇ ಎಲ್ಲ ಏನಾಗುತ್ತೆ, ನಮ್ಮ ರೂಟ್ ಚಕ್ರ ಬ್ಯಾಲೆನ್ಸ್ ಇಲ್ಲದೆ ಇರುವಾಗ ಇಂತಹದೆಲ್ಲ ಶುರುವಾಗುತ್ತೆ. ಈ ರೂಟ್ ಚಕ್ರ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ನಾವೇನು ಮಾಡ್ತೀವಿ, ಯಾವುದೋ ಒಂದು ಇನ್ಸಿಡೆಂಟ್ ಆಗಿರಬಹುದು ಅಥವಾ ಭಯ ಆಗಿರಬಹುದು, ಅದನ್ನು ನಿಮ್ಮ ಮನಸ್ಸಿಗೆ ಪದೇ ಪದೇ ಹೇಳ್ತಾ ಇರಲಿ. ಅಫರ್ಮೇಷನ್ ಹ್ಯಾಸ್ ಗಾಟ್ ಪವರ್ ಟು ಚೇಂಜ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಯಾವಾಗ ನಾವು ಯಾವುದೋ ಒಂದು ಒಳ್ಳೆಯ ವಿಷಯವನ್ನು ನಾವು ನಮ್ಮ ಮನಸ್ಸಿಗೆ ನಾವು ಹೇಳ್ಕೊತಾ ಹೋಗ್ತೀವೋ ಆಗ ಎಲ್ಲವನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಸ್ಟೆಬಿಲಿಟಿ ಕೂಡ ರೂಟ್ ಚಕ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಯಾವುದೇ ಒಂದು ಸ್ಟೆಬಿಲಿಟಿ ಇರಲ್ಲ. ಕಾನ್ಸ್ಟೆಂಟ್ ಇನ್ಕಮ್ ಇರಬಹುದು, ರಿಲೇಷನ್ಶಿಪ್ ಇರಬಹುದು. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ. ಸೊ ರೂಟ್ ಚಕ್ರ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿದಾಗ, ನಮ್ಮ ಕೈಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಅಂಗೈಯಲ್ಲಿ ಎಲ್ಲದೋ ಒಂದು ಶಕ್ತಿ ಇರುತ್ತೆ. ಈಗ ನೋಡಿ, ನಾನು ಜೋರಾಗಿ ನನ್ನ ಕೈಯನ್ನು ಯಾರು ಬಂದು ಗಿಂಡಿದ್ರೆ ನಾನು ಅಮ್ಮ ಅಂತ ಹೇಳಿ ಕೈಯನ್ನು ಹೀಗೆ ಇಟ್ಕೋತೀನಿ. ಯಾಕೆ ಅಂತ ಹೇಳಿದರೆ ನಮಗೆ ನಮ್ಮ ಕೈಯಲ್ಲೇ ಗೊತ್ತಿಲ್ಲದೆ ಇರತಕ್ಕಂಥ ಹೀಲಿಂಗ್ ಪವರ್ ಇದೆ. ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ, 2 ಆ್ಯಕ್ಟಿವೇಟ್ ಮಾಡಿ ಇದನ್ನು ಪ್ರೆಸ್ ಮಾಡ್ತಾ ಹೋಗಿ. ನಿಮ್ಮ 2 ಕೈಗಳನ್ನು ಪ್ರೆಸ್ ಮಾಡ್ತಾ ಹೋಗಿ ನೀವು
ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಏನಂತ ಹೇಳಿದರೆ ಒಂದು ಎನರ್ಜಿ ಫೀಲ್ಡನ್ನು ಸೃಷ್ಟಿ ಮಾಡಬೇಕು. ಯಾವಾಗಲೂ ಅಷ್ಟೇ ನಮ್ಮ ಸುತ್ತ ಒಂದು ಎನರ್ಜಿ ಫೀಲ್ಡ್ ಇರುತ್ತೆ. ಸೊ ಅದನ್ನು ಹೇಗೆ ಅಂತ ಬ್ಯಾಲೆನ್ಸ್ ಮಾಡೋದಂದರೆ, ಯಾವುದೋ ಒಂದು ವೈಟ್ ಕಲರ್ ಬಾಲ್ ನಿಮ್ಮ ಎರಡೂ ಕೈ ಮಧ್ಯೆ ಇದೆ ಅಂತ ಯೋಚನೆ ಮಾಡಿ. ಒಂದು ಎನರ್ಜಿ ಕೇಂದ್ರವನ್ನು ಸೃಷ್ಟಿ ಮಾಡ್ತಾ ಹೋಗಿ. ಹಾಗೆಯೇ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಇಡೀ ದೇಹವನ್ನು ಮುಟ್ಕೊಳ್ಳಿ. Inhale till your belly button and slowly exhale. Inhale till your root chakra and slowly exhale. ನಿಮ್ಮ ಮೂಲಾಧಾರ ಚಕ್ರ ತನಕ ಮೆಲ್ಲಗೆ ಉಸಿರನ್ನು ಒಳಗೆ ತಗೊಂಡು ಮೆಲ್ಲಗೆ ಆಚೆ ತನ್ನಿ. ಹಾಗೆ ಕಣ್ಮುಚ್ತಾ ನಮ್ಮ ಎಲ್ಲ ಆಲೋಚನೆಯನ್ನು ಆ ಮೂಲಾಧಾರ ಚಕ್ರ ಅಂದರೆ ನಮ್ಮ ಜೆನೆಟಿಕಲ್ ಪಾರ್ಟ್ ಆಗಿರ್ಬೋದು, ಅದಕ್ಕೆ ಮೆಲ್ಲಗೆ ನಿಮ್ಮ ಎರಡೂ ಕೈಗಳನ್ನು ಇಡಿ. ಒಂದು ಕೆಂಪು ಬಾಲ್ ರೊಟೇಟ್ ಆಗ್ತಾ ಇದೆ. ನನ್ನಲ್ಲಿರ್ತಕ್ಕಂತಹ ಎಲ್ಲ ಭಯವನ್ನು ನಾನು ಆಚೆ ಕಳಿಸ್ತೀನಿ. ನಾನು ತುಂಬ ಸ್ಟೆಬಿಲಿಟಿಯಲ್ಲಿದ್ದೇನೆ. ನನಗೆ ಹೆಚ್ಚು ಧೈರ್ಯ ಇದೆ, ಆತ್ಮಸ್ಥೈರ್ಯ ಇದೆ, ವಿಶ್ವಾಸ ಇದೆ. ನಾನು ಏನನ್ನು ಬೇಕಾದರೂ ಸಾಧನೆ ಮಾಡಬಲ್ಲೆ. ಯಾವುದೋ ಒಂದು ಸಣ್ಣ ವಯಸ್ಸಲ್ಲಿ ಆಗಿರ್ತಕ್ಕಂಥ ಘಟನೆ ಆಗಿರ್ಬೋದು, ಅಥವಾ ನನ್ನ ಎಲ್ಲ ರಿಲೇಷನ್ಶಿಪ್ಪು ಬಹಳ ಅದ್ಭುತವಾಗಿದೆ. ನಾನು ಸ್ಟೆಬಿಲಿಟಿಯಲ್ಲಿದ್ದೇನೆ. ನಾನು ಹಣ ಸಂಪಾದನೆ ಮಾಡೋ ಶಕ್ತಿ ನನ್ನಲ್ಲಿದೆ ಅಂತ ಹೇಳ್ಕೊತಾ ನನ್ನ ರೂಟ್ ಚಕ್ರವನ್ನು ಹೀಲ್ ಮಾಡ್ತಾ ಇದ್ದೀನಿ. ಹೀಗೆ ಆ ರೆಡ್ ಕಲರ್ ಬಾಲ್ ಏನು ಸ್ಪಿನ್ ಆಗ್ತಾ ಇದೆ, ಅದಕ್ಕೆ ನಿಮ್ಮ ಎಲ್ಲ ಆಲೋಚನೆಯನ್ನು, ಎಲ್ಲ ಅಟೆನ್ಷನನ್ನು ಅದಕ್ಕೆ ಕೊಡಿ. ಮೆಲ್ಲಗೆ ರೂಟ್ ಚಕ್ರ ತನಕ ಉಸಿರನ್ನು ತಗೊಂಡು ಆಚೆ ತನ್ನಿ.